ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಈ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಈ ಕಥೆಯನ್ನು ನೀವು ಪೂರ್ತಿಯಾಗಿ ಕೇಳಿ ಆನಂದಿಸಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಕಥೆಯಲ್ಲಿ ಏನಾದರೂ ಅಕ್ಷರಗಳ ತಪ್ಪಾದಲ್ಲಿ ಕ್ಷಮೆ ಇರಲಿ. ಈ ಕಥೆಯಲ್ಲಿ ನಿಮಗೆ ನಾನು ಮತ್ತು ನನ್ನ ಗೆಳೆಯ ಊರಿಗೆ ಹೋದಾಗ ಊರಿನಲ್ಲಿ ಇರುವ ಆಂಟಿ ಅವರ ಮನೆಗೆ ಹೋಗಿ ಊಟ ಮಾಡುವಾಗ ನಡೆದ ಘಟನೆಯಾಗಿದೆ. ಹಾಗೆ ಹೋಗುವಾಗ ಕಾರಿನಲ್ಲಿ ಮಧ್ಯ ನಡೆದ ಘಟನೆಯೂ ಕೂಡ ಈ ವಿಡಿಯೋದಲ್ಲಿ ವಿವರಿಸುತ್ತೇನೆ. ಈ ಕಥೆಯನ್ನು ಕೊನೆವರೆಗೂ ಕೇಳಿ. ಹಾಗೆ ಹೇಗಿದೆ ಅಂತ ಕೂಡ ಕಾಮೆಂಟ್ ಮಾಡಿ. ಬನ್ನಿ ಕತೆ ಪ್ರಾರಂಭಿಸೋಣ. ನನ್ನ ಹೆಸರು ಆನಂದ್, ಹಾಗೆ ನನ್ನ ಗೆಳೆಯನ ಹೆಸರು ವಿನೋದ್. ನಾವು ಇಬ್ಬರು ಸೇರಿಕೊಂಡು ಒಂದು ದಿನ ಊರಿಗೆ ಹೋಗಬೇಕು ಅಂತ ಹೇಳಿ ಯೋಚಿಸಿದ್ದೆವು. ಹಾಗೆ ನಾನು ಮತ್ತು ನನ್ನ ಗೆಳೆಯ ಅಲ್ಲಿಯೇ ಊರಿನಲ್ಲಿ ಇರುವ ಒಂದು ಚಿಕ್ಕ ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದೆವು. ಹಾಗೆ ಕೆಲಸ ಮಾಡಿ ನಮ್ಮ ಜೀವನವನ್ನು ಸಾಗಿಸುತ್ತಿದ್ದೆವು. ಹಾಗೆ ನಾವು ಊರಿಗೆ ಹೋಗಬೇಕು ಅಂತ ಹೇಳಿ ಒಂದು 2-3 ದಿನಗಳ ಹಿಂದೆ ಯೋಚಿಸಿದ್ದೆವು. ಹಾಗೆ ಆ ದಿನ ನಾವು ಊರಿಗೆ ಹೋಗಬೇಕು ಎಂದು ಕೆಲಸಕ್ಕೆ ರಜೆ ಹಾಕಿದ್ದೆವು. ಹಾಗೆ ನನಗೆ ವಯಸ್ಸು 29 ಆಗಿದ್ದವು. ಹಾಗೆ ನನಗೂ ಕೂಡ ನನ್ನ ಗೆಳೆಯನಿಗೂ ಕೂಡ 29 ಆಗಿದ್ದೆವು. ನಾನು ಮತ್ತು ಅವನು ಊರಿಗೆ ಹೊರಡಲು ಸಿದ್ಧರಾದೆವು. ಹಾಗೆ ನಾನು ಮತ್ತು ಅವನು ಕಾರನ್ನು ತೆಗೆದುಕೊಂಡು ಊರಿನ ಕಡೆ ನಿಧಾನವಾಗಿ ಹೊರಟೆವು. ನಂತರ ರಸ್ತೆಯ ಮಧ್ಯದಲ್ಲಿ ಒಬ್ಬರು ಆಂಟಿಯವರು ನಮಗೆ ಡ್ರಾಪ್ ಅನ್ನು ಕೇಳಿದರು. ನಾವು ಕಾರಿನಲ್ಲಿ ಇಬ್ಬರೇ ಇದ್ದ ಕಾರಣ ಹಿಂದಿನ ಸೀಟ್ನಲ್ಲಿ ಯಾರೂ ಇರಲಿಲ್ಲ, ಖಾಲಿ ಇದ್ದವು. ಅದಕ್ಕಾಗಿ ಆಂಟಿಯವರನ್ನು ಕರೆದುಕೊಂಡು ಕಾರಿನಲ್ಲಿ ಕೂರಿಸಿ ಮುಂದೆ ಹೊರಟೆವು. ಏಕೆಂದರೆ ನಾವು ಹೋಗುತ್ತಿರುವ ಹಾದಿಯಲ್ಲಿ ಆಂಟಿಯವರು ಕೂಡ ಹೋಗುತ್ತಿದ್ದ ಕಾರಣ ಅದಕ್ಕಾಗಿ ಅವರನ್ನು ಕೂಡ ಕರೆದುಕೊಂಡು ಹೊರಟೆವು. ಹಾಗೆ ಆಂಟಿಯವರು ಕೂಡ ನೋಡಲು ತುಂಬಾ ಚೆನ್ನಾಗಿ ಒಳ್ಳೆಯ ಮೈಕಟ್ಟನ್ನು ಹೊಂದಿ ತುಂಬಾ ಸುಂದರವಾಗಿ ಹಾಗೆ ಒಳ್ಳೆಯ ಸಂಪ್ರದಾಯಸ್ಥ ಮನೆಯ ಮಹಿಳೆಯರ ತರ ಇದ್ದರು. ಹಾಗೆ ಆಂಟಿಯವರು ವಯಸ್ಸು ಅಂದಾಜು 39 ಇದ್ದವು. ಹಾಗೆ ನಾವು ನಮ್ಮ ಊರಿನ ಕಡೆ ಹೊರಟೆವು. ಹಾಗೆ ಆಂಟಿಯವರು ಕೂಡ ನಾವು ಹೋಗುತ್ತಿದ್ದ ಊರಿನ ಕಡೆಗೆ ಅವರು ಕೂಡ ಹೊರಟಿದ್ದರು. ನಾವು ಊರಿಗೆ ಹೋಗಲು ಇನ್ನು 1 ಗಂಟೆಗಳ ಕಾಲ ಬೇಕಾಗಿತ್ತು. ಅದಕ್ಕಾಗಿ ನಾವು ಹಾಗೆ ಆಂಟಿಯವರ ಜೊತೆ ಮಾತನಾಡುತ್ತಾ ಕಾರಿನಲ್ಲಿ ನಿಧಾನವಾಗಿ ಹೊರಟೆವು. ಹಾಗೆ ಸ್ವಲ್ಪ ದೂರ ಹೋದ ನಂತರ ಆಂಟಿಯವರು ಗಾಡಿಯನ್ನು ನಿಲ್ಲಿಸಿ ಅವರು ಬೆಳೆಸಿದ ಗಿಡದಲ್ಲಿ ಇರುವ ಮಾವಿನ ಹಣ್ಣುಗಳು ಪರಿಚಯವಾದವು. ಹಾಗೆ ನಾವು ಆ ಮಾವಿನ ಹಣ್ಣುಗಳನ್ನು ತುಂಬಾ ದಪ್ಪವಾಗಿದ್ದವು, ಹಾಗೆ ತುಂಬಾ ರಸಭರಿತವಾಗಿಯೇ ಇದ್ದವು. ನಾವು ಆ ರೀತಿಯ ಮಾವಿನಕಾಯಿಗಳನ್ನು ಮೊದಲ ಬಾರಿಗೆ ನೋಡುತ್ತಿದ್ದ ಕಾರಣ ಹಾಗೆ ನಾನು ಆ ರೀತಿಯ ಮಾವಿನಕಾಯಿಗಳನ್ನು ಯಾವತ್ತಿಗೂ ಸೇವಿಸಿರಲಿಲ್ಲ. ಹಾಗೆ ಆಂಟಿಯವರು ಬೆಳೆಸಿದ ಗಿಡದಲ್ಲಿ ಇರುವ ಮಾವಿನ ಹಣ್ಣುಗಳು ತುಂಬಾ ರುಚಿಕಟ್ಟಾಗಿ ಇದ್ದವು. ಆದ ಕಾರಣ ಹಾಗೆ ನಾವು ಆ ಮಾವಿನಕಾಯಿಗಳನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿ ಯೋಚಿಸಿದೆವು. ಹಾಗೆ ನನ್ನ ಗೆಳೆಯನಿಗೂ ಕೂಡ ಆ ಗಿಡದಲ್ಲಿ ಇರುವ ಮಾವಿನ ಹಣ್ಣುಗಳನ್ನು ತೋರಿಸಿದೆ. ಅವನು ಕೂಡ ಆ ರೀತಿಯ ಮಾವಿನ ಹಣ್ಣುಗಳನ್ನು ಮೊದಲ ಬಾರಿಗೆ ನೋಡುತ್ತಿದ್ದ ಕಾರಣ ಹಾಗೆ ಅವನು ಕೂಡ ನೋಡಿ ಖುಷಿ ಪಟ್ಟ. ಹಾಗೆ ಒಂದು ಅರ್ಧ ಗಂಟೆಗಳ ಕಾಲ ಕಾರಿನಲ್ಲಿ ಊರಿನ ಕಡೆ ಹೊರಟೆವು. ನಂತರ ಅಲ್ಲಿ ಚಹಾ ಕುಡಿಯಲು ಕಾರನ್ನು ನಿಲ್ಲಿಸಿ ಚಹಾವನ್ನು ಕುಡಿದು ನಂತರ ಆಂಟಿ ಅವರು ಕೂಡ ಚಹಾವನ್ನು ಕುಡಿದರು. ಅವರು ಕೂಡ ನಮ್ಮ ಜೊತೆ ಮಾತನಾಡುತ್ತಾ ಅಲ್ಲಿ ಕಾರ್ ಒಳಗೆ ಕುಳಿತರು. ನಂತರ ನಾನು ಮತ್ತು ನನ್ನ ಗೆಳೆಯ ಸೇರಿಕೊಂಡು ಮಾವಿನಕಾಯಿಗಳನ್ನು ಹೇಗೆ ಪಡೆದುಕೊಳ್ಳುವುದು ಅಂತ ಹೇಳಿ ಯೋಚಿಸುತ್ತಿದ್ದೆವು. ಹಾಗೆ ಆಂಟಿಯವರು ಕೂಡ ಅವರ ಮೊಬೈಲ್ ಅನ್ನು ನೋಡುತ್ತಾ ಅಲ್ಲಿ ಕುಳಿತುಕೊಂಡಿದ್ದರು. ಹಾಗೆ ಆಂಟಿಯವರು ಮಾವಿನಕಾಯಿಗಳನ್ನು ಕೊಡುತ್ತಾರೋ ಇಲ್ಲವೋ ಅಂತ ಕೂಡ ನಮಗೆ ಗೊತ್ತಿರಲಿಲ್ಲ. ಹಾಗೆ ಸ್ವಲ್ಪ ಸಮಯ ಕಾರಿನಲ್ಲಿ ಪ್ರಯಾಣ ಮಾಡಿದೆವು. ನಂತರ ಆಂಟಿಯವರ ಜೊತೆ ಮಾತನಾಡುತ್ತಾ ಕುಳಿತಾಗ ನನಗೆ ಒಂದು ವಿಷಯ ಬೆಳಕಿಗೆ ಬಂದಿತ್ತು. ಹಾಗೆ ಆಂಟಿ ಅವರು ಒಂದು ವಿಷಯದ ಬಗ್ಗೆ ತಿಳಿಯಿತು. ಅದೇನೆಂದರೆ ಆಂಟಿ ಅವರ ಮನೆಯಲ್ಲಿ ಒಬ್ಬರೇ ಇರುತ್ತಿದ್ದರು. ಏಕೆಂದರೆ ಅವರ ಗಂಡ ತೀರಿ ಹೋಗಿ 6 ತಿಂಗಳು ಕಳೆದಿತ್ತು ಅಂತ ಆಂಟಿ ಅವರು ಹೇಳಿದರು. ಆಂಟಿ ಅವರು ಅವರ ಜೀವನದಲ್ಲಿ ನಡೆದ ಎಲ್ಲ ರೀತಿಯ ಘಟನೆಗಳನ್ನು ನಮ್ಮ ಮುಂದೆ ಹೇಳಿದರು. ಹಾಗೆ ಹೇಳುತ್ತಾ ಸ್ವಲ್ಪ ದುಃಖದಲ್ಲಿ ಇದ್ದರು. ನಂತರ ನಾವು ಆಂಟಿ ಅವರಿಗೆ ಸಮಾಧಾನ ಮಾಡಿದೆವು. ಹಾಗೆ ಮಾಡುತ್ತಾ ನಾವು ಮುಂದೆ ನಡೆದೆವು.
ಆಂಟಿ ಅವರು ಕೂಡ ತುಂಬಾ ದುಃಖದಲ್ಲಿ ಇದ್ದರು. ನಂತರ ನಾನು ನನ್ನ ಗೆಳೆಯ ಆಂಟಿ ಅವರಿಗೆ ಸಮಾಧಾನ ಹೇಳಿ ಅಲ್ಲಿಯೇ ಕುಳಿತುಕೊಂಡೆವು. ನಂತರ ಸ್ವಲ್ಪ ಸಮಯದ ನಂತರ ನನ್ನ ಗೆಳೆಯ ಆಂಟಿ ಅವರನ್ನು ಸಮಾಧಾನ ಮಾಡಲು ಹಿಂದಿನ ಸೀಟ್ನಲ್ಲಿ ಅವನು ಕೂಡ ಹೋಗಿ ಕುಳಿತುಕೊಂಡನು. ಹಾಗೆ ಅವನು ಅವರಿಗೆ ಸಮಾಧಾನ ಮಾಡುತ್ತಾ ಅವನು ಕುಳಿತುಕೊಂಡಿದ್ದ. ಅವರ ಜೊತೆ ಮಾತನಾಡುತ್ತಾ ಸ್ವಲ್ಪ ಹರಟೆ ಮಾಡುತ್ತಾ ಕುಳಿತುಕೊಂಡ. ಸ್ವಲ್ಪ ದೂರ ಹೋದ ನಂತರ ನಾನು ಕಾರನ್ನು ನಿಧಾನವಾಗಿ ಓಡಿಸುತ್ತಿದ್ದೆ. ಹಾಗೆ ಒಂದು ಒಳ್ಳೆಯ ಹಾಡನ್ನು ಕಾರಿನಲ್ಲಿ ಹಾಕುತ್ತಾ ನಾನು ಕೇಳುತ್ತಾ ಹೊರಟಿದ್ದೆ. ನಂತರ 10 ನಿಮಿಷಗಳ ಕಾಲ ನಾನು ಮುಂದೆ ಕಾರನ್ನು ಓಡಿಸುತ್ತಿದ್ದೆ. ಅಷ್ಟರಲ್ಲಿ ನನ್ನ ಗೆಳೆಯ ಹೇಗೋ ಆಂಟಿ ಅವರ ಗಿಡದಲ್ಲಿ ಇರುವ ಅವರು ಬೆಳೆಸಿದ ಗಿಡದಲ್ಲಿ ಇರುವ ಮಾವಿನ ಹಣ್ಣುಗಳನ್ನು ಸೇವಿಸುತ್ತಿದ್ದ. ಹಾಗೆ ಆ ಆಂಟಿ ಅವರು ಕೂಡ ನನ್ನ ಗೆಳೆಯನಿಗೆ ಗಿಡದಲ್ಲಿ ಇರುವ ಮಾವಿನ ಹಣ್ಣುಗಳನ್ನು ಕೊಟ್ಟು ಅವರು ಕೂಡ ಸುಮ್ಮನೆ ಕುಳಿತುಕೊಂಡಿದ್ದರು. ಹಾಗೆ ನನ್ನ ಗೆಳೆಯ ಆ ಮಾವಿನಕಾಯಿಗಳನ್ನು ಹೇಗೆ ಪಡೆದುಕೊಂಡ ಅಂತ ಹೇಳಿ ನನಗೆ ಗೊತ್ತಾಗಲಿಲ್ಲ. ಹಾಗೆ ನಾನು ಮಾವಿನಕಾಯಿಗಳನ್ನು ನನ್ನ ಗೆಳೆಯ ಸೇವಿಸುತ್ತಿದ್ದ. ಹಾಗೆ ಅವನು ಆಂಟಿ ಅವರ ಒಪ್ಪಿಗೆ ಪಡೆದುಕೊಂಡು ಅವನು ಗಿಡದಲ್ಲಿ ಇರುವ ಮಾವಿನ ಹಣ್ಣುಗಳನ್ನು ಪಡೆದುಕೊಂಡಿದ್ದ ಅಂತ ಹೇಳಿ ಆಂಟಿ ಅವರು ಹೇಳಿದರು. ಹಾಗೆ ಆ ಮಾವಿನ ಹಣ್ಣುಗಳನ್ನು ನನ್ನ ಗೆಳೆಯ ಕೈಯಲ್ಲಿ ಸಾಲುತ್ತಿರಲಿಲ್ಲ. ಏಕೆಂದರೆ ಆ ಮಾವಿನ ಹಣ್ಣುಗಳು ತುಂಬಾ ದಪ್ಪವಾಗಿದ್ದವು. ಹಾಗೆ ತುಂಬಾ ರಸಭರಿತವಾಗಿ ಇದ್ದವು. ನಾನು ನನ್ನ ಗೆಳೆಯನ ಹತ್ತಿರ ನೋಡಿದಾಗ ಅವನು ನನ್ನನ್ನು ನೋಡಿ ಮಗುಳ್ನಕ್ಕ. ಹಾಗೆ ಅವನು ಮತ್ತೆ ಮಾವಿನ ಹಣ್ಣುಗಳನ್ನು ಸೇವಿಸಲು ಪ್ರಾರಂಭಿಸಿದ. ನಂತರ ನಾನು ಕೂಡ ನನ್ನ ಗೆಳೆಯನಿಗೆ ಹೇಳಿದೆ, ಗೆಳೆಯ ನನಗೆ ಸ್ವಲ್ಪ ಮಾವಿನ ಹಣ್ಣುಗಳನ್ನು ಸೇವಿಸಲು ಕೊಡು ಅಂತ ಕೇಳಿದಾಗ ಅದಕ್ಕೆ ನನ್ನ ಗೆಳೆಯ ಇನ್ನು 10 ನಿಮಿಷಗಳ ಕಾಲ ನೀನು ಕಾರನ್ನು ಓಡಿಸುವ, ಮುಂದೆ ಹೋಗಿ ನಿನಗೆ ಮಾವಿನ ಹಣ್ಣುಗಳನ್ನು ಕೊಡುತ್ತೇನೆ ಅಂತ ಹೇಳಿದ. ಹಾಗೆ ಮುಂದೆ ಹೋದ ನಂತರ ಕಾರನ್ನು ನಿಲ್ಲಿಸಿ ನೀನು ಹಿಂದೆ ಕುಳಿತುಕೋ, ಮಾವಿನ ಹಣ್ಣುಗಳನ್ನು ಸೇವಿಸು ಅಂತ ಹೇಳಿ ಅವನು ಹೇಳಿದಾಗ ನನಗೆ ಖುಷಿ ತಾಳಲು ಆಗಲಿಲ್ಲ. ಹಾಗೆ ನಾನು ಹಿಂದಕ್ಕೆ ಹೋಗಿ ಕುಳಿತುಕೊಂಡೆ. ನಾನು ಸರಿ ಆಯ್ತು ಅಂತ ಹೇಳಿ ಅವನು ಕಾರನ್ನು ಓಡಿಸುತ್ತಿದ್ದ. ಹಾಗೆ 10 ನಿಮಿಷಗಳ ಕಾಲ ನನ್ನ ಗೆಳೆಯ ಮಾವಿನ ಹಣ್ಣುಗಳನ್ನು ಸೇವಿಸುತ್ತಿದ್ದ. ಹಾಗೆ ನನಗೆ ಕೂಡ ಮಾವಿನ ಹಣ್ಣುಗಳನ್ನು ಸೇವಿಸಿ ಅವನ ಬಾಯಾರಿಕೆಯನ್ನು ಅವನು ತೀರಿಸಿಕೊಂಡ. ನಂತರ ಅವನ ಮಾವಿನ ಹಣ್ಣುಗಳನ್ನು ನನಗೆ ಕೊಟ್ಟ. ಆಗ ನಾನು ಆಂಟಿ ಅವರು ಬೆಳೆಸಿದ ಮಾವಿನ ಹಣ್ಣುಗಳನ್ನು ಕೊಟ್ಟು ಅವರು ಸುಮ್ಮನೆ ಕುಳಿತಿದ್ದರು. ಹಾಗೆ ನಾನು ಮಾವಿನ ಹಣ್ಣುಗಳನ್ನು ನಿರಂತರವಾಗಿ 10 ನಿಮಿಷಗಳ ಕಾಲ ಸೇವಿಸಿದ ನಂತರ ಅಷ್ಟರಲ್ಲಿ ನನ್ನ ತಮ್ಮ ಎದ್ದು ನಿಂತಿದ್ದ. ಅವನಿಗೆ ಸ್ವಲ್ಪ ಹೊತ್ತು ಸಮಾಧಾನ ಮಾಡಿದೆ. ಅಷ್ಟಾದರೂ ಅವನು ಸುಮ್ಮನೆ ಕೂರಲಿಲ್ಲ. ಏಕೆಂದರೆ ಅವನಿಗೂ ಕೂಡ ಮಾವಿನ ಹಣ್ಣುಗಳು ಅಂದರೆ ತುಂಬಾ ಇಷ್ಟ. ಹಾಗಾಗಿ ಆ ಮಾವಿನ ಹಣ್ಣುಗಳನ್ನು ಅವನಿಗೂ ಕೂಡ ಬೇಕಾಗಿದ್ದ ಕಾರಣ ಆಂಟಿ ಅವರ ಹತ್ತಿರ ಅವರ ಗಿಡದಲ್ಲಿ ಇರುವ ಮಾವಿನ ಹಣ್ಣುಗಳನ್ನು ಇನ್ನೊಂದು ಪಡೆದುಕೊಂಡು ನನ್ನ ತಮ್ಮನಿಗೆ ಕೊಟ್ಟೆ. ಅವನು ಕೂಡ ಮಾವಿನ ಹಣ್ಣುಗಳನ್ನು ಸೇವಿಸಿ ಖುಷಿ ಪಟ್ಟ. ನಂತರ ಹಾಗೆ ಆಂಟಿ ಅವರು ಇರಲಿ ಕೊಡು ಅಂತ ಹೇಳಿ ನನಗೆ ಹೇಳಿದಾಗ ಆಗ ನಾನು ನನ್ನ ತಮ್ಮನಿಗೆ ಆ ಇನ್ನೊಂದು ಮಾವಿನ ಹಣ್ಣನ್ನು ಕೊಟ್ಟೆ. ಅವನು ಕೂಡ ಸೇವಿಸಿದ ನಂತರ ನನ್ನ ತಮ್ಮ ಅವನಿಗೆ ಆಟವಾಡಲು ಆಟೋಣಿಕೆಯ ವಸ್ತು ಬೇಕಾಗಿತ್ತು. ಅದಕ್ಕಾಗಿ ಅವನು ಆಂಟಿ ಅವರ ಗಿಡದಲ್ಲಿ ಇರುವ ಆಟೋಣಿಕೆ ವಸ್ತುವನ್ನು ಅಲ್ಲಿಯೇ ಇದ್ದ ಕಾರಣ ಅದನ್ನು ನಾನು ಆಂಟಿ ಅವರಿಗೆ ನಾನು ಹೇಳಿ ಪಡೆದುಕೊಳ್ಳಬೇಕು ಅಂತ ಹೇಳಿ ಯೋಚಿಸಿದೆ. ಹಾಗೆ ಯೋಚಿಸಿದ ನಂತರ ನಾನು ಆಂಟಿ ಅವರಿಗೂ ಕೂಡ ಒಂದು ಮಾತನ್ನು ಕೇಳಿದೆ. ಆಂಟಿ, ನನ್ನ ತಮ್ಮನಿಗೆ ಆಟವಾಡಲು ಆಟೋಣಿಕೆ ವಸ್ತು ಬೇಕಾಗಿದೆ. ಅದಕ್ಕಾಗಿ ಅದು ನೀವು ಬೆಳೆಸಿದ ಗಿಡದಲ್ಲಿ ಇದೆ ಅಂತ ಹೇಳಿದೆ. ಹಾಗೆ ಆಂಟಿ ನಿಮ್ಮ ಬೆಳೆಸಿದ ಗಿಡದಲ್ಲಿ ಇದೆ ಅಂತ ಆಂಟಿಗೆ ಹೇಳಿದಾಗ ನನ್ನ ತಮ್ಮನಿಗೆ ಕೊಡುತ್ತೀರಾ ಅಂತ ಕೇಳಿದೆ. ಅದಕ್ಕೆ ಆಂಟಿ 5 ನಿಮಿಷಗಳ ಕಾಲ ಯೋಚಿಸಿದರು. ನಂತರ ಆಂಟಿ ಅವರು ನನ್ನ ತಮ್ಮನನ್ನು ಪರಿಚಯ ಮಾಡಿಕೊಂಡರು. ಹಾಗೆ ನನ್ನ ತಮ್ಮನನ್ನು ನೋಡಿ ಆಂಟಿಯು ಕೂಡ ಖುಷಿ ಪಟ್ಟರು. ಏಕೆಂದರೆ ನನ್ನ ತಮ್ಮನು ಕೂಡ ನೋಡಲು ತುಂಬಾ ಚೆನ್ನಾಗಿ ಒಳ್ಳೆಯ ಮೈಕಟ್ಟನ್ನು ಹೊಂದಿ ತುಂಬಾ ಸುಂದರವಾಗಿ ಇದ್ದ. ನಂತರ ಆಂಟಿ ಅವರು ನನ್ನ ತಮ್ಮನನ್ನು ಅವನಿಗೆ ಆಟವಾಡಲು ಆಟೋಣಿಕೆಯ ವಸ್ತುವನ್ನು ಕೊಡಬೇಕು ಅಂತ ಯೋಚಿಸಿ ನನ್ನ ತಮ್ಮನಿಗೆ ಆಟೋಣಿಕೆಯ ವಸ್ತುವನ್ನು ಕೊಟ್ಟರು. ನನ್ನ ತಮ್ಮ ಆಂಟಿ ಅವರ ಗಿಡದಲ್ಲಿ ಬೆಳೆದ ಆಟೋಣಿಕೆಯ ವಸ್ತುವನ್ನು ಅವನು ಪಡೆದುಕೊಂಡ. ಹಾಗೆ ವಸ್ತುವಿನ ಜೊತೆ 1 ಗಂಟೆಗಳ ಕಾಲ ಅವನು ನಿರಂತರವಾಗಿ ಆಟವಾಡಿದ್ದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ.
ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ರೀತಿ ಇನ್ನು ಹೆಚ್ಚಿನ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ದಿನನಿತ್ಯ ದೊರೆಯುತ್ತವೆ. ಅದಕ್ಕಾಗಿ ನೀವು ಸಪೋರ್ಟ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಕಾಲ್ಪನಿಕವಾಗಿದ್ದು ಮನೋರಂಜನೆಯ ಉದ್ದೇಶದಿಂದ ಮಾಡಲಾಗಿದೆ. ಈ ಕಥೆಯನ್ನು ಕೇವಲ ಎಜುಕೇಶನಲ್ ಪರ್ಪಸ್ ಹಾಗೆ ಜನರಲ್ ನಾಲೆಜ್ಗೋಸ್ಕರ ಮಾಡಲಾಗಿದೆ. ಈ ಕಥೆಯನ್ನು ನೀವು ಪೂರ್ತಿಯಾಗಿ ಕೇಳಿದಕ್ಕಾಗಿ ನಿಮಗೆ ಧನ್ಯವಾದಗಳು. ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಮುಂದೆ ಯಾವ ರೀತಿಯ ವಿಡಿಯೋಗಳು ಬೇಕು ಅಂತ ಕೂಡ ಕಮೆಂಟ್ ಮಾಡಿ. ನೀವು ಮಾಡುವ ಒಂದು ಕಮೆಂಟ್ ನಮಗೆ ಮುಂದಿನ ವಿಡಿಯೋ ಮಾಡಲು ಪ್ರೋತ್ಸಾಹ ಸಿಗುತ್ತದೆ. ಅದಕ್ಕಾಗಿ ನೀವು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇದೇ ರೀತಿ ನಮ್ಮ ಚಾನಲ್ನಲ್ಲಿ ದಿನನಿತ್ಯ ವಿಡಿಯೋಗಳು ಅಪ್ಲೋಡ್ ಆಗುತ್ತಿರುತ್ತವೆ. ನಿಮ್ಮ ಸಪೋರ್ಟ್ ನಮಗೆ ಹೀಗೆ ಇರಲಿ ಅಂತ ಕೇಳಿಕೊಳ್ಳುತ್ತೇವೆ. ಹಾಗೆ ಈ ವಿಡಿಯೋವನ್ನು ನೀವು ಕೊನೆವರೆಗೂ ಬಿಡದೆ ನೋಡಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.